rolly. Down, down, down. Rolly, rolly, rolly. Left, left, left. Okay. Huh? Oh, look at the moon. She's shining so high. Oh, mother, she looks like a lamp. She's shining so high. Oh, look at the moon. Oh, look at the moon. Oh, mother, she looks like a lamp in the sky. And shaped like a bow. No, sister. ಹಾರ್ಡ್ವೇರ್ ಅಂತ ಕರಿತೀವಿ, ಗೊತ್ತಾಯ್ತಾ? ಅದರಲ್ಲಿ ಮುಖ್ಯವಾಗಿ ಈ ಗಣಕಯಂತ್ರದ ಭಾಗಗಳ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳುವ. ಅದಕ್ಕಿಂತ ಮುಂಚೆ ಈ ಗಣಕಯಂತ್ರ ಮಾನವನ ಮೆದುಳು ಚೆನ್ನಾಗಿದ್ರೆ ಎಲ್ಲಾ ಕೆಲಸಗಳನ್ನ ಯಾವ ರೀತಿ ತನ್ನ ಹತೋಟಿನಲ್ಲಿ ಇಟ್ಕೊಳ್ತೋ ಅದೇ ರೀತಿ ಈ ಒಂದು CPU ಕೇಂದ್ರ ಸಂಸ್ಕರಣಾ ಘಟಕ ಇದು ಪೂರ್ತಿಯಾಗಿ ನಿರ್ವಹಿಸ್ತಾರೆ, ಗೊತ್ತಾಯ್ತಾ? ಇನ್ಪುಟ್ ಮಾಡ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಲೆಟರ್ ನ ಟೈಪ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈ ಕೀಬೋರ್ಡ್ ಅಲ್ಲಿ ಪ್ರತಿಯೊಂದು ಅಕ್ಷರಗಳು ಸಹ ಇಲ್ಲಿರ್ತವೆ. ಎ ಇಂದ ಝೆಡ್ ವರೆಗೆ ಇಂಗ್ಲಿಷ್ ನ ಅಕ್ಷರಗಳು, ಜೊತೆಗೆ 1 ರಿಂದ 9. ಇದನ್ನ ನಾವು ಸ್ಕ್ರೀನ್ ಪರದೆ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಸ್ಕ್ರೀನ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ, ಕನ್ನಡದಲ್ಲಿ ಈ ಪರದೆನಲ್ಲಿ ನಾವು ಏನಂತ ನಾವು ಯಾವ ರೀತಿ ಇದರಲ್ಲಿ ಆ ತರ ಇಲ್ಲ. ಸೇಮ್ ನಾವು ಕ್ಯಾಲ್ಕುಲೇಟರ್ ಲೆಕ್ಕ ಹಾಕ್ತೀವಲ್ಲ ಅದಕ್ಕಿಂತ ಮುಂದುವರೆದದ್ದು. ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಇದಕ್ಕೆ ಒಂದು ಶಕ್ತಿ ಇದೆ. ಈ ಶಕ್ತಿ ಎಷ್ಟಪ್ಪ ಅಂತಂದ್ರೆ ಅದ್ರ ಕೆಪಾಸಿಟಿ. ಈಗ ಉದಾಹರಣೆಗೆ ನಿರ್ದಿಷ್ಟವಾದಂತಹ ಕೆಪಾಸಿಟಿ ಎಷ್ಟಿರ್ತದೋ ಅಷ್ಟು ನಾವು ಕಾಣ್ತೀವಿ. ಒಂದು ಕಂಪ್ಯೂಟರ್ ನಲ್ಲಿ ಜಾಸ್ತಿ ಪವರ್ ಇರ್ಬೋದು, ಇನ್ನೊಂದು ಕಂಪ್ಯೂಟರ್ ನಲ್ಲಿ ಕಡಿಮೆ ಇರ್ಬೋದು. ಈಗ ಉದಾಹರಣೆಗೆ ಇಲ್ಲಿಂದ
ಕ್ಲಾಸು ಮತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತು ಪಾಠದಲ್ಲೆಲ್ಲ ಮುಂದೆ ಇದೆ ಸರ್. ಮತ್ತು ಇಲ್ಲಿ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಸರ್ ಮಕ್ಕಳನ್ನ. ಮತ್ತು ಬಿಸಿ ಊಟನೂ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್. ಮಕ್ಕಳನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ ಸರ್. ಪಾಠನ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸರ್. ಈ ಶಾಲೆಯಲ್ಲಿ ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಯನ್ನು ಸಹ ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮಸ್ಥರ ನೆರವಿನಿಂದ ಸಹಾಯವನ್ನು ಪಡೆದು ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದಂಥ ವಾತಾವರಣ ನಿರ್ಮಿಸೋದ ಪ್ರಯತ್ನ ಪಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ ಗಣಕಯಂತ್ರ ಶಿಕ್ಷಣ, ಎಜುಸ್ಯಾಟು ಹಾಗೂ ಹೊಲಿಗೆ ತರಬೇತಿ ಶಿಕ್ಷಣ, ಯೋಗ ತರಬೇತಿ ಶಿಕ್ಷಣವನ್ನು ಮಕ್ಕಳಿಗೆ ವಿಶೇಷವಾಗಿ ಕೊಡ್ತಾಯಿದ್ದೀವಿ. ಶಾಲೆ 1940ನೇ ಇಸ್ವಿ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆದದ್ದು. ಒಂದು ಕೊಠಡಿಯಿಂದ ಪ್ರಾರಂಭವಾಗಿ ಇವಾಗ ಸುಮಾರು 10 ಕೊಠಡಿಗಳಿವೆ. 10 ಕೊಠಡಿಗಳಲ್ಲಿ ಒಂದು ಕೊಠಡಿನ ಈ ವರ್ಷ ಅಂದರೆ 2007 ಮತ್ತು 2008ನೇ ಸಾಲಿನಲ್ಲಿ ಉದ್ಘಾಟನೆ ಆಗಿರುತ್ತೆ. ಅದರಲ್ಲಿ ಒಂದು ಕಂಪ್ಯೂಟರ್ ಕೊಠಡಿ ಅಂತಲೇ ವಿಶೇಷವಾಗಿ ದಾನಿಗಳಿಂದ ಕಂಪ್ಯೂಟರ್ ಕೊಠಡಿಗಳನ್ನು ಉದ್ಘಾಟನೆ ಮಾಡಿರುತ್ತೆ. ಆಟದ ಮೈದಾನಕ್ಕೆ 21 ಕುಂಟನ ನಮ್ಮ ಗ್ರಾಮಸ್ಥರೇ ಬಿಟ್ಕೊಟ್ಟಿರ್ತಾರೆ. ನಮ್ಮ ಈ ಶಾಲೆಯನ್ನು ಮಾದರಿ ಶಾಲೆಯಾಗಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ನಮ್ಮ ಉಪಾಧ್ಯಾಯರುಗಳು ಮತ್ತು ನಮ್ಮ SDMC ಅವರು, ಗ್ರಾಮಸ್ಥರು, ಊರಿಂದ ಹೊರಗಿರ್ತಕ್ಕಂಥ ನಮ್ಮ ಗ್ರಾಮದವರೇ ವಿಶೇಷವಾಗಿ H ವೀರಯ್ಯನವರು ಸಹಾಯ ಮಾಡಿರ್ತಾರೆ. ಶಾಲೆಗಳು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಆರೋಪಗಳ ಸುರಿಮಳೆಯನ್ನೇ ಕೇಳುತ್ತವೆ. ಆದರೆ ಮಳವಳ್ಳಿ ತಾಲೂಕಿನ ಮಿಕ್ಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಎಲ್ಲ ಆರೋಪಗಳಿಗೆ ಉತ್ತರ ಕೊಡುವಂಥ ಶಾಲೆಯಾಗಿದೆ. ಈ ಶಾಲೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಒಂದು ಶಾಲೆ. ಸುವರ್ಣ ನ್ಯೂಸ್ಗಾಗಿ ಮಂಡ್ಯದಿಂದ ರಾಜೇಶ್. ಗಳ ಆಗರ ಎನ್ನುವಂಥ ಒಂದು ಮಾತಿದೆ. ಈ ಮಾತಿಗೆ ಅಪವಾದವಾಗಿರ್ತಕ್ಕಂಥದ್ದು ಮಳವಳ್ಳಿ ತಾಲೂಕಿನ ಮಿಕ್ಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆ. ಈಗಾಗಲೇ ಈ ಶಾಲೆ ಸಾರ್ವಜನಿಕ ಹಾಗೂ ಅಲ್ಲಿ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ 10 ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡಿದೆ. ಈ ಕಾಮಗಾರಿಗಳ ಲಾಭವನ್ನು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಅನ್ನುವ ಆಶಯವನ್ನು ಹೊತ್ತಿರತಕ್ಕಂಥ ಈ ಶಾಲೆ ನಾಳೆ ದಿನ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋದರಲ್ಲಿ ಅನುಮಾನ ಇಲ್ಲ. ಸುವರ್ಣ ನ್ಯೂಸ್ಗಾಗಿ ಮಂಡ್ಯ. ಮಳೆ